ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ವಿವಾದಿತ ಭೂಮಿಯ ದಾಖಲೆ ಸಲ್ಲಿಸಿದಂತ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಇಷ್ಟೊತ್ತರೆಗೂ ಕೂಡ ವಾದವನ್ನ ಮಂಡಿಸ್ತಾ ಇರುವಂತ ಮಣಿಂದರ್ ಸಿಂಗ್ ನಿವೃತ್ತ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ರು. ಈಗ ಆ ವಿವಾದಿತ ಭೂಮಿಯ ದಾಖಲೆಯನ್ನ ಸಲ್ಲಿಸಿದಂತಹ ಮಣಿಂದರ್ ಅವರು ನ್ಯಾಯಮೂರ್ತಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ವಿವಾದಿತ ಭೂಮಿಯ ದಾಖಲೆ ಅಂತೇಳಿ ನ್ಯಾಯಮೂರ್ತಿಗಳ ಕೈಗೆ ಕೊಟ್ಟಿದ್ದಾರಂತದನ್ನ ನೋಡ್ಬೇಕು. ಈಗ ನ್ಯಾಯಮೂರ್ತಿಗಳು ಅದನ್ನು ಹೇಗೆ ಯಾವ ರೀತಿಯಾಗಿ ಪರಿಶೀಲನೆ ನಡೆಸ್ತಾರೆ ಅಂತೇಳಿ. ನೋಡಿ, ಅವ್ರು ಹೇಳ್ತಾರೆ ಈ ಭೂಮಿಯ ಸುತ್ತ ಆಗಿರೋದೆಲ್ಲವೂ ಕೂಡ ಅಕ್ರಮನೆ. ಹಾಗಾಗಿ ಈ ಬಗ್ಗೆ ಹೈಕೋರ್ಟ್ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಹೇಳುತ್ತೆ. ನೋಡಿ, ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಸಿಂಗ್ ಅವರ ವಾದ ಹೇಗಿದೆ ಅಂತೇಳಿ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅಕ್ರಮ ನಡೆದಿರೋದು ಕಂಡು ಬಂದಿದೆ ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಅದು ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅಂತೇಳಿ ಕೂಡ ಅವರು ತಿಳಿಸ್ತಾ ಹೋಗ್ತಾರೆ. ಈ ಕಡೆ ವಾದ ಪ್ರತಿವಾದಗಳು ಕೋರ್ಟ್ನ ಕಲಾಪದಲ್ಲಿ ನಡೀತಾ ಇದೆ. ಕೋರ್ಟ್ ಕಲಾಪಗಳು ಮುಂದುವರಿತಾ ಇದೆ. ಆ ಕಡೆ ರಾಜಭವನ್ ಚಲೋ ಹೈಡ್ರಾಮಾ. ಹೊರಗಡೆ ಬಂದು ಮನವಿ ಸಲ್ಲಿಸಿ ಹೊರಗಡೆ ಬಂದು 4 ಜನ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಮೇಲೂ ಕೂಡ ಆರೋಪ ಇದೆ. ಯಾಕೆ ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಮನವಿಯನ್ನು ಮಾಡ್ಕೊಂಡಿದ್ದೀವಿ. 2004ರಲ್ಲಿ 6 ಲಕ್ಷ ಆ ಜಮೀನು ಕೃಷಿ ಜಮೀನು ಆಗಿದ್ದು ಹೇಗೆ? ಆಗ ಜೀವಂತವಾಗಿ ಇಲ್ಲದ್ದು ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದವನ್ನ ಮಂಡಿಸ್ತಾ ಇದ್ದಾರೆ. 2004ರಲ್ಲಿ 6 ಲಕ್ಷಕ್ಕಿದ್ದಂಥ ಒಂದು ಜಮೀನು ನೋಡಿ, ಇವತ್ತು ಕೃಷಿ ಜಮೀನು ಆಗಿದ್ದು ಹೇಗೆ? ಆ ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರು? ಯಾರು ಕೊಟ್ಟರು ದುಡ್ಡು? ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂಥ ಮಣಿಂದರ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೀವನೇ ಇಲ್ಲದಂಥ ಜಮೀನದು, ಜೀವಂತವಾಗಿ ಇಲ್ಲದಿದ್ದಾಗ ದುಡ್ಡು ಕೊಟ್ಟಿದ್ಯಾರೋ ಆ ಜಮೀನ್ಗೆ? ನೋಡಿ ಪಾಯಿಂಟ್, ಯಾರು ಕೊಟ್ಟರು ದುಡ್ಡು? 6 ಲಕ್ಷಕ್ಕಿದ್ದಂಥ ಜಮೀನು ವರ್ಗಾವಣೆ ಆಗಿದೆ 2004ರಲ್ಲಿ. ಆ ಜಮೀನು ಕೃಷಿ ಜಮೀನಾಗಿದ್ದು ಹೇಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಆಯಿತು? ಕನ್ವರ್ಷನ್ ಮಾಡಿದ್ಯಾರು? ಹೇಗೆ ಕನ್ವರ್ಷನ್ ಆಯಿತು? ಇದು ಕೀ ಪಾಯಿಂಟ್ಗಳಿವೆಲ್ಲ, ಕೀ ಪಾಯಿಂಟ್ಸ್ ಇವೆಲ್ಲ. ಬ್ರೇಕಿಂಗ್ ಅಪ್ಡೇಟ್. ಈ ಪ್ರಕರಣದಿಂದ ಜನಪ್ರತಿನಿಧಿಗಳ ಮೇಲಿನ ಗೌರವ ಕಮ್ಮಿ ಆಗಿಲ್ವಾ? ಜನಸಾಮಾನ್ಯರು ಭೂ ಸ್ವಾಧೀನದಿಂದ ಪರದಾಡ್ತಿದ್ದಾರೆ. ಇವತ್ತು ಲಿಟಿಗೇಷನ್ ಸಮಸ್ಯೆಗಳಿಂದ ಪರದಾಡ್ತಿದ್ದಾರೆ. ಆದರೆ ಸಿಎಂ ಪತ್ನಿಗೆ 14 ಸೈಟ್ ಕೊಡ್ತಾರೆ. ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನಾ ಅನ್ನೋ ಅರ್ಥದಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗೆ ನೋಡ್ತಾ ಹೋದಾಗ ಜನಪ್ರತಿನಿಧಿಗಳ ಮೇಲಿರುವಂಥ ಗೌರವ ಕಡಿಮೆ ಆಗುತ್ತೆ. ಒಂದು ಸೀನಿಯರ್ ವಕೀಲರು ಅಂದರೆ ಹಿರಿಯ ವಕೀಲರು, ಘಟಾನುಘಟಿ ವಕೀಲರೆಲ್ಲರೂ ಕೂಡ ಇದ್ದಾಗ ಅವರು ಮಾತನಾಡುವಂಥ ಒಂದೊಂದು ಪದಗಳು ಕೂಡ ತುಂಬ ಇಂಪಾರ್ಟೆಂಟ್. ಇವರು ಹೇಗೆ ವಾದವನ್ನು ಮಂಡಿಸ್ತಾರೆ ಅಂತೇಳಿ ತುಂಬ ಜನ ವಕೀಲರು, ಜೂನಿಯರ್ ವಕೀಲರು ಎಲ್ಲರೂ ಕೂಡ ಅಲ್ಲೆಲ್ಲ ಬಂದು ಸ್ಟೂಡೆಂಟ್ಸ್ಗಳು, ಲಾ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಇವತ್ತು ಅಲ್ಲಿ ಕೂತಿರ್ತಾರೆ ಹೈಕೋರ್ಟ್ನಲ್ಲಿ ಇಂಥ ಒಂದು ಪ್ರಕರಣಗಳಲ್ಲಿ. ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಕೇಸ್ ಸ್ಟಡಿ ಆಗುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದು. ಇಲ್ಲಿ ಒಂದು ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ನಡುವೆ ನಡೀತಾ ಇರುವಂಥ ಫೈಟ್ ಇದು.
ಅದರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದನ್ನ ಆಲಿಸ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ಬಹಳ ಕ್ಯೂರಿಯಾಸಿಟಿಯಲ್ಲಿ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡಿಬೇಕಲ್ವೇ ಅಂತೇಳಿ, ಈ ಪ್ರಕರಣದಲ್ಲಿ ಸ್ವತಂತ್ರ ತನಿಖೆ ಆಗಬೇಕಾದ ಅಂಶ ಇದೆ ಅಂತೇಳಿ ಮಣಿಂದರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 55 ಕೋಟಿ ಪರಿಹಾರ ಪಡೆದಿದ್ದು ಹೇಗೆ? ಈ ಬಗ್ಗೆ ತನಿಖೆ ನಡಿಬೇಕು ಅಲ್ವೇ, ಆ ಬಗ್ಗೆ ತನಿಖೆ ನಡಿಬೇಕು ಅಲ್ವೇ ಅಂತೇಳಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. 55 ಕೋಟಿ ಪರಿಹಾರ ಪಡೆದಿದ್ದು ಹೇಗೆ? ಈ ಬಗ್ಗೆ ತನಿಖೆ ನಡಿಬೇಕು ಅಲ್ವಾ? ಸ್ವತಂತ್ರ ಸಂಸ್ಥೆಯನ್ನು ನೇಮಕ ಮಾಡಿ ಅವರ ಮೂಲಕ ತನಿಖೆಯನ್ನು ನಡೆಸಿ. ಒಂದು ವೇಳೆ ಇವರ ವಾದವನ್ನು ಆಲಿಸಿದ ಬಳಿಕ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಓಕೆ ಗ್ರ್ಯಾಂಡ್ ಅಂತ ಅಂದ್ಬಿಟ್ರೆ ಸ್ವತಂತ್ರ ಸಂಸ್ಥೆ ಯಾರು ನೇಮಕ ಮಾಡ್ತಾರೆ ಅದು ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಅವರೇ ಹೇಳ್ತಾರೆ, ನ್ಯಾಯಮೂರ್ತಿಗಳೇ ತಿಳಿಸ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತಂಡವನ್ನು ನೇಮಕ ಮಾಡೋದಕ್ಕೂ ಅಥವಾ ಇನ್ನೊಂದು ಟೀಮ್ ಒಂದು ತಂಡವನ್ನು ರಚನೆ ಮಾಡಿ ಅವರ ಮೂಲಕ ತನಿಖೆಯನ್ನು ನಡೆಸಿ ಇಷ್ಟು ತಿಂಗಳ ಒಳಗಾಗಿ ವರದಿಯನ್ನು ಕೊಡಿ ಅಂತ ತಿಳಿಸ್ಬೋದು. ರಾಜಭವನಕ್ಕೆ ಹೋಗಿ ನಾಯಕರೆಲ್ಲರೂ ಕೂಡ, ಕಾಂಗ್ರೆಸ್ ಲೀಡರ್ಗಳೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವ್ರು ಹೋಗಿರೋದು CM ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ರಲ್ಲ ಅನುಮತಿ, ಆ ವಿಚಾರವಾಗಿ ಅಲ್ಲ. DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನೂ ಉಳಿದ ಕೇಸ್ಗಳಿದ್ದಾವೆ, ಅದರ ಬಗ್ಗೆ ಕೂಡ ನೀವು ಅರ್ಜಿಗಳಿದ್ದಾವೆ, ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಕೇಳೋದಕ್ಕೆ, ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಅಂತ ಹೋಗಿರುವಂಥ ಸಂದರ್ಭದ ದೃಶ್ಯ. ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ, ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಮೆಮೊರೆಂಡಮ್ ಅನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಿಂದ ತೆರಳಿ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಲಿ ಅವರಿಗೆ ಮೆಮೊರೆಂಡಮ್ ಅನ್ನು ಸಲ್ಲಿಸಿ ಬಂದಿದ್ದಾರೆ. ಈ ಪ್ರಕರಣದಲ್ಲಿ ಸ್ವತಂತ್ರ ತನಿಖೆ ಆಗಬೇಕಾದಂಥ ಅಂಶಗಳು ಏನು ಅನ್ನೋದನ್ನು ಕೂಡ ಅವರು ಎಕ್ಸಾಂಪಲ್ ಸಮೇತ ಕೊಟ್ಟಿದ್ದಾರೆ. ನೋಡಿ, 55 ಕೋಟಿ ಪರಿಹಾರ ಕೊಟ್ಟಿದ್ದು ಹೇಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಕನ್ವರ್ಷನ್ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಮಾಡಿದ್ರು, 2004ರಲ್ಲಿ ಅದಕ್ಕೆ 6 ಲಕ್ಷ ಇತ್ತು, ಅದನ್ನು ಹೇಗೆ ವರ್ಗಾವಣೆ ಮಾಡಿಕೊಂಡ್ರು, ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ಗಳನ್ನು ಕೊಡೋ ಮೂಲಕ ಇದನ್ನು ರಾಜ್ಯ ಸರ್ಕಾರ ತನಿಖೆ ಮಾಡೋದಕ್ಕೆ ಬರೋದಿಲ್ಲ, ಸ್ವತಂತ್ರ ಸಂಸ್ಥೆ ಮೂಲಕ ತನಿಖೆಯನ್ನು ನಡೆಸಬೇಕು ಅಂತೇಳಿ ಕೋರ್ಟ್ನ ಕಲಾಪ ಹೇಗೆ ನಡೀತಾ ಇದೆ,